ಎಮ್ಮೆನಂತ ಗ್ರಾಮ ಪಂಚಾಯತಿಯ ನಾಗರಿಕರ ಪರವಾಗಿ ಮಾನ್ಯ ಜನಪ್ರಿಯ ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನ 6 ಹಳ್ಳಿಗಳಲ್ಲಿ ನಮಗೆ ಸ್ವಚ್ಛವಾದ ಶುದ್ಧವಾದ ಕುಡಿಯುವ ನೀರನ್ನ ಕೊರತೆ ಇದೆ. ಪಾಪ ವೆಹಿಕಲ್ಸ್ ಇರೋರು, ಗಂಡು ಮಕ್ಳು ಇರೋರು ಬೇಕಾದ್ರೆ ಬೇರೆ ಹಳ್ಳಿಗಳಿಂದ ಕುಡಿಯೋಕೆ ನೀರು ತಗೊಂಡ್ ಬರ್ತಾ ಇದ್ದಾರೆ ಕ್ಯಾನ್ಗಳಲ್ಲಿ. ಬರೀ ಹೆಣ್ಣು ಮಕ್ಳು ಇರ್ತಕ್ಕಂಥ ಕುಟುಂಬಗಳು ಇನ್ನ ಶುದ್ಧವಾದ ಕುಡಿಯೋಕೆ ನೀರನ್ನ ಕೊಡೋಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು 6 ಹಳ್ಳಿಗಳಲ್ಲಿ RO ಪ್ಲಾಂಟ್ಸ್ ಅನ್ನ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿಕೊಡ್ಬೇಕಾಗಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಸಾರ್ವಜನಿಕರಿಂದ ಬೇಡಿಕೆಯಿಂದ ಐಬ್ಯಾಕ್ಸ್ ಲೈಟ್ಸ್ 6 ಹಳ್ಳಿಗಳಲ್ಲಿ ಬೇಕಾಗಿ ಬಂದಿರ್ತದೆ, ಅವುಗಳನ್ನು ಸಹ ತಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕನಸಂದ್ರ ಆಸ್ಪತ್ರೆಯಲ್ಲಿ ಔಷಧಿಗಳಿಡೋ ಜಾಗದಲ್ಲೇ ಸೋರ್ತಾ ಇದೆ ಪಾಪ. ಯಾಕಂದ್ರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಔಷಧ ಎಲ್ಲ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ರಿಪೇರಿ ಮತ್ತು ಹೆಂಗಸರಿಗೂ ಮತ್ತು ಗಂಡಸರಿಗೂ ಶೌಚಾಲಯದ ಕೊರತೆ ಇದೆ. ಅದನ್ನು ನಮ್ಮ ನರೇಗಾದಲ್ಲಿ ಹಾಕೋಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅನುದಾನದಲ್ಲಿ ಹಾಕ್ಕೊಡ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ತಮ್ಮಲ್ಲಿ ಕಳ್ಕಳಿವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾವು ಎಷ್ಟು ಜನ ನಾವಿದ್ದೀವೋ ಅಷ್ಟೇ ಜನ ಹೈನುಗಾರಿಕೆ ಮೇಯಿಸ್ತಾ ಇದ್ದಾರೆ. ನಮ್ಮ ಹೈನುಗಾರಿಕೆ ಮೇಲೆ ಅವಲಂಬನೆ ಆಗಿರೋದ್ರೆ 99% ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ರಿಗೂ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ನಮ್ಮೊಂದು ಹೈಟೆಕ್ ಹಾಸ್ಪಿಟ್ಲನ್ನು, ಪಶುವೈದ್ಯ ಆಸ್ಪತ್ರೆಗೆ ಕಟ್ಟಡ ಅವಶ್ಯಕತೆ ಇದೆ. ಇರೋ ಕಟ್ಟಡ ಸಾಲದು, ಅಲ್ಲಿ ತುಂಬ ಕಿರಿದಾಗಿದೆ. ತಾವು ಒಂದು ಕಟ್ಟಡವನ್ನು ಸರ್ಕಾರದಲ್ಲಿ ಒತ್ತಡ ತಂದು ನಿರ್ಮಾಣ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಮ್ಮೆನಂತ ಗ್ರಾಮ ಪಂಚಾಯಿತಿಯಲ್ಲಿ CC ರಸ್ತೆಗಳು ಸ್ವಲ್ಪ ಕೊರತೆ ಇದೆ, ಅವುಗಳನ್ನು ಸಹ ತಾವು ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಎಮ್ಮೆನಂತ ಗ್ರಾಮ ಪಂಚಾಯತಿ ಕಟ್ಟಡದ ವೆಚ್ಚ ಈಗ ತಾನೇ 27.5 ಲಕ್ಷ ಆಗಿದೆ. ಕೆಳಗಡೆ ಫೌಂಡೇಶನ್ಗೆ 20 ಲಕ್ಷ ನರೇಗಾದಿಂದ ಸ್ಯಾಂಕ್ಷನ್ ಆಗಿದೆ. 5 ಲಕ್ಷ ನಮ್ಮ MLC ಅವರಾದಂಥ ಅನಿಲ್ ಕುಮಾರ್ ಅಣ್ಣ ಅವರು ಹಾಕ್ಕೊಟ್ಟಿದ್ದಾರೆ. ಇನ್ನು 2.5 ಲಕ್ಷ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೈಯಿಂದ ಹಾಕ್ಕೊಂಡಿದ್ದಾರೆ. ಇನ್ನು ಇಂಟೀರಿಯರ್ ಇದೆ. ನಮ್ಮ ಎಲ್ಲ ಪಂಚಾಯತಿಯ ಸಾರ್ವಜನಿಕರು ಎಲ್ಲ ಫೈಲ್ಗಳು ಮೂಲಗಳಲ್ಲಿದೆ. ಅದನ್ನು ಜೋಡಿಸೋದಕ್ಕೆ ಇಂಟೀರಿಯರ್ಗೆ, ವುಡ್ ವರ್ಕ್ಗೆ ನಿಮ್ಮ ಅನುದಾನದಲ್ಲಿ ಅದನ್ನು ತುಂಬಿಕೊಡ್ಬೇಕಾಗಿ ತಮ್ಮಲ್ಲಿ ನಮ್ಮ ಎಮ್ಮೆನಂತ ಗ್ರಾಮ ಪಂಚಾಯತಿ ಎಲ್ಲ ಜನತೆಯ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಕಟ್ಟಡ ಇಷ್ಟೊಂದು ಬೇಗ ಬರೀ 50,000 ಇದುವರೆಗೂ ಬಿಲ್ ಆಗಿರೋದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಾ ಹನುಮಪ್ಪನವರು, ಕಸ್ತೂರಿ ರವೀಂದ್ರ ಅವರು, ಇವರಿಗೆ ಸಹಕಾರ ಕೊಟ್ಟಂಥ ನಮ್ಮ ಸುರೇಶ್, ಇವರು ಮುಗ್ಗರ ಪರಿಶ್ರಮದಿಂದ ಇಷ್ಟು ಬೇಗ ಇವತ್ತು ನಮ್ಮ ಕಟ್ಟಡ ಉದ್ಘಾಟನೆಗೆ ಬಂದಿದೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಈ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.